ಎಲ್ರಿಗೂ ನಮಸ್ತೆ. ರಾಯರ ಚರಿತ್ರೆ ಹಿಂದಿನ ವಿಡಿಯೋದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ ವೆಂಕಟನಾಥ ಇಲ್ಲಿವರೆಗೂ ತಿಳಿಸಿದ್ದೆ. ಇವತ್ತಿನ ಪುಟ ಬಂದು ವೆಂಕಟನಾಥನಿಗೆ ಉಪನಯನ ಮಹೋತ್ಸವ ಇಲ್ಲಿಂದ ಮುಂದೆ ತಿಳಿಸ್ತಾ ಇದ್ದೀನಿ. ತಂದೆಯ ವಿಯೋಗದಿಂದ ಮಗು ವೆಂಕಟನಾಥನಿಗೆ ಬಹಳ ದುಃಖವಾಯಿತು. ಮೌನವಾಗಿಯೇ ದುಃಖವನ್ನು ನುಂಗಿಕೊಂಡನು. ತನ್ನ ದುಃಖವನ್ನು ತೋರ್ಪಡಿಸಿದರೆ ಹಿರಿಯರು ಬಹಳ ಮರುಗುತ್ತಾರೆಂಬ ದೃಷ್ಟಿಯಿಂದ ಮಗುವಾಗಿದ್ದರೂ ಕೂಡ ದುಃಖವನ್ನು ಹೊರಹಾಕುತ್ತಿರಲಿಲ್ಲ. ಅದಕ್ಕನುಗುಣವಾಗಿ ಅತ್ತಿಗೆಯವರಾದ ಕಮಲಾದೇವಿಯರು, ಅಕ್ಕ ವೆಂಕಟಾಂಬೆ, ಅಣ್ಣ ಗುರುರಾಜಾಚಾರ್ಯ ಇವರೆಲ್ಲರೂ ನೋವಾಗದಂತೆ ವೆಂಕಟನಾಥನನ್ನು ಪ್ರೀತ್ಯಾದರಗಳಿಂದ ಪೋಷಣೆ ಮಾಡಿದರು. ಗುರುರಾಜಾಚಾರ್ಯರು ತಂದೆಯಂತೆ ಪ್ರೇಮವನ್ನು ಮಾಡಿದರು ಮತ್ತು ತಮ್ಮ ತಂದೆಗಿದ್ದ ಅಪೇಕ್ಷೆಯನ್ನು ಈಡೇರಿಸಬೇಕೆಂಬ ದೃಷ್ಟಿಯಿಂದ ಗುರುರಾಜಾಚಾರ್ಯರು ತಮ್ಮನಾದ ವೆಂಕಟನಾಥನನ್ನು ಅಪ್ರತಿಮ ವಿದ್ಯಾವಂತನನ್ನಾಗಿ ಮಾಡುವ ದೀಕ್ಷೆಯನ್ನು ಹೊಂದಿದರು. ಉಪನಯನದ ಮೊದಲೇ ಸಂಸ್ಕೃತವನ್ನು ಚೆನ್ನಾಗಿ ಕಲಿಸಿದರು ಹಾಗೂ ಸಂಸ್ಕೃತ ಸಾಹಿತ್ಯದ ವ್ಯುತ್ಪತ್ತಿಯನ್ನು ಬರುವಂತೆ ತಯಾರು ಮಾಡಿದರು. ಬಂಧುಗಳ ಅಪೇಕ್ಷೆಯಂತೆ ಗುರುರಾಜಾಚಾರ್ಯರು ವೆಂಕಟನಾಥನಿಗೆ ಉಪನಯನವನ್ನು ಮಾಡಲು ಸಿದ್ಧರಾದರು. ಗರ್ಭಾಶ್ರಮದಲ್ಲಿ ಉಪನಯನವನ್ನು ಮಾಡಲೇಬೇಕು. ಅದಕ್ಕಾಗಿ ಮನೆಯನ್ನು ಅಲಂಕರಿಸಿದರು. ಚಪ್ಪರ ಹಾಕಿಸಿ ತಳಿರು ತೋರಣಗಳಿಂದ ತಮ್ಮ ಮನೆಯನ್ನು ಅಲಂಕಾರ ಮಾಡಿದರು. ಶುಭಕೃತ್ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿವಸ ವೆಂಕಟನಾಥನಿಗೆ ಉಪನಯನ ಮಹೋತ್ಸವವು ನಡೆಯಿತು. ಕಮಲಾದೇವಿ ಹಾಗೂ ಗುರುರಾಜಾಚಾರ್ಯರು ತಂದೆ ತಾಯಿಯ ಸ್ಥಾನದಲ್ಲಿ ಕುಳಿತು ವೆಂಕಟನಾಥನಿಗೆ ಉಪನಯನವನ್ನು ಮಾಡಿದರು. ಅತ್ತಿಗೆ ಅಣ್ಣಂದಿರ ಪಾದಪೂಜೆಯನ್ನು ಮಾಡಿದ ವೆಂಕಟನಾಥನು ಗಾಯತ್ರಿ ಮಂತ್ರವನ್ನು ಉಪದೇಶಿಸುವಂತೆ ಪ್ರಾರ್ಥನೆ ಮಾಡಿದನು. ಹಿರಿಯರ ಆಶೀರ್ವಾದವನ್ನು ಪಡೆದ ಅಣ್ಣ ಗುರುರಾಜಾಚಾರ್ಯರು ತಮ್ಮನಾದ ವೆಂಕಟನಾಥನನ್ನು ಬಲತೊಡೆಯ ಮೇಲೆ ಕೂಡಿಸಿಕೊಂಡು ಏಕಾಂತದಲ್ಲಿ ವೆಂಕಟನಾಥನಿಗೆ ಬ್ರಹ್ಮೋಪದೇಶವನ್ನು ಮಾಡಿದರು. ಅನಂತರ ಸಮಿಧಾದಾನವನ್ನು ಉಪದೇಶಿಸಿ ಅಗ್ನಿ ಕಾರ್ಯವನ್ನು ಮಾಡಿಸಿದರು. ಕೋಶಗಳನ್ನು ಅನೇಕ ಬಗೆಯ ಭಾಷೆಗಳ ಲಿಪಿಯನ್ನು ಕಲಿತು ನಿಪುಣನಾದ ವೆಂಕಟನಾಥನಿಗೆ ವಸಂತ ಋತುವಿನ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿವಸ 8ನೆಯ ವರ್ಷದಲ್ಲಿರುವ ವೆಂಕಟನಾಥನಿಗೆ ಅಣ್ಣಂದಿರಾದ ಗುರುರಾಜಾಚಾರ್ಯರು ತಂದೆಯ ಸ್ಥಾನವನ್ನು ತುಂಬುವ ಮೂಲಕ ಉಪನಯನ ಸಂಸ್ಕಾರವನ್ನು ನೆರವೇರಿಸಿದರು. ಗುರುಕುಲವಾಸ ಪ್ರಾರಂಭವಾಯಿತು. ಉಪನಯನವಾದ ಮೇಲೆ ವೆಂಕಟನಾಥನ ಉಪನಯನ ಮುಗಿದಿದೆ. ಉಪನಯನದ ಅನಂತರ ಅಣ್ಣಂದಿರಾದ ಗುರುರಾಜಾಚಾರ್ಯರು ಸಂಧ್ಯಾವಂದನೆ, ಅಗ್ನಿಕಾರ್ಯ, ನಿತ್ಯ ಕರ್ಮಗಳ ಅನುಷ್ಠಾನವನ್ನು ಹೇಳಿಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಸ್ತೋತ್ರ ಮಂತ್ರಗಳನ್ನು ಕಲಿಸಿದ್ದಾರೆ. ಅನಂತರ ಗುರುರಾಜಾಚಾರ್ಯ ದಂಪತಿಗಳು ತಾಯಿಯ ಜೊತೆಯಲ್ಲಿ ಕುಂಭಕೋಣದ ಮಠದಲ್ಲಿ ವಾಸ ಮಾಡುತ್ತಿರುವ ಶ್ರೀ ಸುಧೀಂದ್ರ ತೀರ್ಥ ಗುರುಗಳಲ್ಲಿ ವ್ಯಾಸಂಗ ಮಾಡುವುದಕ್ಕಾಗಿ ತೆರಳಲು ತೀರ್ಮಾನ ಮಾಡಿದರು. ನೂತನ ವಟುವಾದ ವೆಂಕಟನಾಥನನ್ನು ಅಕ್ಕ ಭಾವಂದಿರ ಬಳಿ ಅಧ್ಯಯನ ಮಾಡಿಸಲು ತೀರ್ಮಾನ ಮಾಡಿದರು. ವೆಂಕಟನಾಥನ ಭಾವ ಲಕ್ಷ್ಮೀ ನರಸಿಂಹಾಚಾರ್ಯರು ಮಧುರೆಯ ಆಸ್ಥಾನ ಮಹಾವಿದ್ವಾಂಸರು. ವಿದ್ಯಾಪೀಠದಲ್ಲಿ ನ್ಯಾಯ ಮೀಮಾಂಸಾ ಶಾಸ್ತ್ರದ ಪ್ರಧಾನ ಪ್ರಾಧ್ಯಾಪಕರು. ಕೃಷ್ಣಪ್ಪ ನಾಯಕನು ಮಧುರೆಯನ್ನು ಆಳುತ್ತಿದ್ದನು. ಮಧುರೆಯ ಸಿರಿ ಸಂಪತ್ತು ಸಂತೋಷಗಳಿಗೆ ಕಾರಣನಾಗಿದ್ದನು. ಅವನು ಲಕ್ಷ್ಮೀ ನರಸಿಂಹಾಚಾರ್ಯರನ್ನು ಆಸ್ಥಾನ ವಿದ್ವಾಂಸರನ್ನಾಗಿ ಸ್ವೀಕಾರ ಮಾಡಿದನು. ಮಧುರೆಯ ಮುಖ್ಯ ಬೀದಿಯೊಂದರಲ್ಲಿ ವಾಸುದೇವ ನಿಲಯ ಎಂಬ ಹೆಸರಿನ ನರಸಿಂಹಾಚಾರ್ಯರ ಮನೆಯು ವಿದ್ಯಾರ್ಥಿಗಳಿಗೆ ಆವಾಸಸ್ಥಾನವಾಗಿತ್ತು. ಗುರುರಾಜಾಚಾರ್ಯರು ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿ ಕರೆದುಕೊಂಡು ಬಂದು ತಮ್ಮನಿಗೆ ಅಧ್ಯಯನ ಮಾಡಿಸಬೇಕೆಂದು ಕೇಳಿಕೊಂಡರು. ಶುಭ ಮುಹೂರ್ತದಲ್ಲಿ ಲಕ್ಷ್ಮೀ ನರಸಿಂಹಾಚಾರ್ಯರು ವೆಂಕಟನಾಥನಿಗೆ ವೇದಪಾಠವನ್ನು ಪ್ರಾರಂಭ ಮಾಡಿದರು. ಹಿಂದೆ ಶ್ರೀಕೃಷ್ಣ ಪರಮಾತ್ಮನು ಸಾಂದೀಪಿನಿ ಋಷಿಗಳಲ್ಲಿ ಅಧ್ಯಯನ ಮಾಡಲು ಹೇಗೆ ಉಪಸತಿಯನ್ನು ಮಾಡಿದನೋ ಅದೇ ರೀತಿಯಾಗಿ ವೆಂಕಟನಾಥನು 3 ವೇದಗಳನ್ನು ಅಧ್ಯಯನ ಮಾಡಿದ.
ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ಅಧ್ಯಯನಕ್ಕಾಗಿ ಉಪಸತಿಯನ್ನು ಮಾಡಿದನು. ಅವನು ಸ್ವಶಾಖೆಯಾದ ಯಜುರ್ವೇದವನ್ನು ಸಂಪೂರ್ಣವಾಗಿ ಮುಖೋದ್ಗತ ಮಾಡಿದನು. ಜೊತೆಯಲ್ಲಿಯೇ ಸರ್ವಮೂಲ ಗ್ರಂಥಗಳ ಅಧ್ಯಯನವನ್ನು ಮಾಡಿದನು ಮತ್ತು ಕಾವ್ಯ, ನಾಟಕ, ನ್ಯಾಯ, ವೇದಾಂತ ಮೊದಲಾದವುಗಳ ಅಧ್ಯಯನವನ್ನು ಕೂಡ ಮಾಡಿದನು. ನಿತ್ಯವೂ ವೇದಾಂತಗಳನ್ನು ಅಧ್ಯಯನ ಮಾಡುತ್ತಿದ್ದ ವೆಂಕಟನಾಥನು ಅನಧ್ಯಯನ ದಿವಸಗಳಲ್ಲಿ ಮಾತ್ರ ಕಾವ್ಯ, ನಾಟಕ, ನ್ಯಾಯಶಾಸ್ತ್ರ ಮೊದಲಾದವುಗಳನ್ನು ಅಧ್ಯಯನ ಮಾಡುತ್ತಿದ್ದನು. ಒಮ್ಮೆ ಓದಿದ್ದನ್ನು ಮತ್ತೊಮ್ಮೆ ಓದುವ ಅವಶ್ಯಕತೆ ಇವನಿಗೆ ಇರಲಿಲ್ಲ. ಅನ್ವಯಾರ್ಥ, ಕ್ರಿಯಾಪದ, ತಾತ್ಪರ್ಯ, ವಿಶೇಷ ವಿಚಾರಗಳನ್ನು ನಿರ್ಗಳವಾಗಿ ಹೇಳುತ್ತಿದ್ದನು. ಸಹಪಾಠಿಗಳಿಗೆ ಆಶ್ಚರ್ಯವಾಗುತ್ತಿತ್ತು. ಇವನ ಧಾರಣಾಶಕ್ತಿಯನ್ನು ಕಂಡು ಗುರುಗಳಿಗೂ ಕೂಡ ಅತ್ಯಾಶ್ಚರ್ಯವಾಗುತ್ತಿತ್ತು. ಸ್ವಶಾಖೆಯಾದ ಯಜುರ್ವೇದದ ಅಧ್ಯಯನದಲ್ಲಿ ಮಾತ್ರ ಇವನು ನೈಪುಣ್ಯವಲ್ಲ, ತರ್ಕ, ವ್ಯಾಕರಣ, ಕಾವ್ಯ, ನಾಟಕಗಳಲ್ಲಿಯೂ ಕೂಡ ಅತ್ಯಂತ ನೈಪುಣ್ಯವನ್ನು ತೋರಿಸುತ್ತಿದ್ದನು. ಅಸಾಧಾರಣವಾದ ನೆನಪಿನ ಶಕ್ತಿಯನ್ನು ಹೊಂದಿದನು. ಪ್ರಶ್ನೆಗಳಿಗೆ ನಿರಾಯಾಸವಾಗಿ ಆ ಕ್ಷಣದಲ್ಲಿಯೇ ಉತ್ತರವನ್ನು ನೀಡುತ್ತಿದ್ದನು. ವೀಣಾ ವೆಂಕಟನಾಥ ಗುರುಕುಲವಾಸದಲ್ಲಿ ವೇದಾಂತಗಳ ಅಧ್ಯಯನ ಮಾತ್ರವಲ್ಲದೆ ವೀಣೆಯನ್ನು ಕೂಡ ನಿತ್ಯವೂ ಅಭ್ಯಾಸ ಮಾಡುತ್ತಿದ್ದನು. ತಂದೆಯಾದ ತಿಮ್ಮಣ್ಣ ಭಟ್ಟರು ಯಾವ ವೀಣೆಯನ್ನು ನಿತ್ಯವೂ ನುಡಿಸುತ್ತಿದ್ದರೋ, ಯಾವ ವೀಣೆಯನ್ನು ನುಡಿಸುತ್ತಲೇ ತಮ್ಮ ಜೀವನದ ಅವಮೃತವನ್ನು ಮಾಡಿದರೋ ಅದೇ ವೀಣೆಯನ್ನು ಹಿಡಿದು ವೆಂಕಟನಾಥನು ನಿತ್ಯವೂ ವೀಣಾಭ್ಯಾಸವನ್ನು ಮಾಡುತ್ತಿದ್ದನು. ವೀಣಾವಾದನದಲ್ಲಿ ಅದ್ವಿತೀಯನಾದನು. ಆದ್ದರಿಂದಲೇ ಪ್ರವೀಣನಾದನು. ವೀಣಾ ವೆಂಕಟನಾಥ ಎಂಬ ಬಿರುದನ್ನು ಪಡೆದನು. ಕುಲಗತವಾದ ವೀಣಾ ವಿದ್ಯೆಗೆ ಅಧಿಪತಿ ಎನ್ನಿಸಿದನು. ವೆಂಕಟನಾಥನು ಕ್ರೀಡಾಪಟುವೂ ಹೌದು. ಗುರುಕುಲ ವಾಸದಲ್ಲಿಯೇ ಸ್ನೇಹಿತರ ಜೊತೆಯಲ್ಲಿ ಉತ್ಸಾಹದಲ್ಲಿ ಆಟವಾಡುತ್ತಿದ್ದನು. ಆಟದ ಜೊತೆಯಲ್ಲಿಯೇ ಹರಿಚಿಂತನೆ ನಡೆಸುತ್ತಿದ್ದನು. ಪರಬ್ರಹ್ಮನ ಮಾರ್ಗದಲ್ಲಿ ವೇಗವಾಗಿ ಸಾಗುವ ವೆಂಕಟನಾಥನು ಓಟದಲ್ಲಿ ಮೊದಲಿರುತ್ತಿದ್ದನು. ಶ್ರೀಹರಿಯಲ್ಲಿ ಮನಸ್ಸನ್ನು ಹರಿಸಲು ನೈಪುಣ್ಯವನ್ನು ಹೊಂದಿದ ವೆಂಕಟನಾಥನು ಹರಿಯುವ ಪ್ರವಾಹದ ಮಧ್ಯೆ ಈಜುವ ಸ್ಪರ್ಧೆ ಮೊದಲಿಗನಾಗಿರುತ್ತಿದ್ದನು. ಉಸಿರು ಕಟ್ಟಿ ಆಡುವ ಕಬಡ್ಡಿ ಆಟದಲ್ಲಿ ಭಾವಿಯೋಗಿಗೆ ಪ್ರಾಣಾಯಾಮದ ಪೂರ್ವಾಭ್ಯಾಸವಾಗುತ್ತಿತ್ತು. ಹೀಗೆ ವೆಂಕಟನಾಥನು ಲೌಕಿಕ ಆಟಗಳಲ್ಲಿ ಮೊದಲಿಗನಾಗಿರುವುದರ ಜೊತೆಯಲ್ಲಿಯೇ ಪರಬ್ರಹ್ಮನ ಕಡೆ ತೆರಳಲು ಸಾಧನೆಯನ್ನು ಮಾಡಿಕೊಳ್ಳುತ್ತಿದ್ದನು. ಇವತ್ತು ಇಲ್ಲಿಗೆ ನಿಲ್ಲಿಸಿರ್ತೀನಿ. ಇನ್ನು ಶುಕ್ರವಾರ ಮುಂದಿನ ಭಾಗನ ತಿಳಿಸೋ ಪ್ರಯತ್ನನ ಮಾಡ್ತೀನಿ. ರಾಯರು ಇದ್ದಾರೆ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣ ಮಸ್ತು.